ನಮಸ್ಕಾರ. ಇವತ್ತು ನಾವು ಮಕ್ಕಳಲ್ಲಿ ನ್ಯುಮೋನಿಯಾ ನಿರ್ವಹಣೆಗಾಗಿ ಇರುವ ಭಾರತದ ರಾಷ್ಟ್ರೀಯ ಮಾರ್ಗಸೂಚಿಗಳ ಬಗ್ಗೆ ಒಂದು ತಾಂತ್ರಿಕ ನೋಟವನ್ನು ನೋಡೋಣ. ಈ ವಿವರಣೆ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಮತ್ತು ಚಿಕಿತ್ಸಕರಿಗೆ ತುಂಬಾನೇ ಉಪಯುಕ್ತವಾಗಲಿದೆ. ನಾವು ಈ 5 ಪ್ರಮುಖ ವಿಭಾಗಗಳ ಮೂಲಕ ಸಾಗೋಣ. ಇದು ನಮ್ಮ ಇವತ್ತಿನ ಚರ್ಚೆಗೆ ಒಂದು ಸ್ಪಷ್ಟವಾದ ದಾರಿದೀಪ ಆಗಲಿದೆ. ಸರಿ, ಹಾಗಾದ್ರೆ ಶುರು ಮಾಡೋಣ. ಮೊದಲಿಗೆ ನ್ಯುಮೋನಿಯಾ ಅಂದ್ರೆ ಏನು ಮತ್ತು ಈ ಸೋಂಕಿನಿಂದ ಶ್ವಾಸಕೋಶದೊಳಗೆ ಏನೆಲ್ಲ ಆಗುತ್ತೆ ಅನ್ನೋದರ ಮೂಲಭೂತ ಅಂಶಗಳನ್ನ ಅರ್ಥಮಾಡ್ಕೊಳ್ಳೋಣ. ಈ ಚಿತ್ರವನ್ನ ನೋಡಿ. ಇದು ರೋಗದ ಮೂಲ ಪ್ರಕ್ರಿಯೆಯನ್ನ ಎಷ್ಟು ಸ್ಪಷ್ಟವಾಗಿ ತೋರಿಸುತ್ತೆ ಅಲ್ವಾ? ನ್ಯುಮೋನಿಯಾ ಅಂದ್ರೆ ಶ್ವಾಸಕೋಶದ ಸೋಂಕು. ಇದು ಗಾಳಿಯ ಚೀಲಗಳಾದ ಆಲ್ವಿಯೋಲೈಗಳನ್ನ ದ್ರವ ಮತ್ತು ಕೀವುಗಳಿಂದ ತುಂಬಿಸುತ್ತೆ. ಇದರಿಂದ ಆಮ್ಲಜನಕ ಮತ್ತು ಕಾರ್ಬನ್ ಡೈಆಕ್ಸೈಡ್ ವಿನಿಮಯಕ್ಕೆ ಅಂದ್ರೆ ಗ್ಯಾಸ್ ಎಕ್ಸ್ಚೇಂಜ್ಗೆ ಅಡ್ಡಿಯಾಗುತ್ತೆ. ಇದೇ ಕಾರಣಕ್ಕೆ ಉಸಿರಾಟ ಕಷ್ಟ ಆಗೋದು. ಈ ಮಾರ್ಗಸೂಚಿಗಳು ಕೆಲವು ಪ್ರಮುಖ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳನ್ನ ಗುರುತಿಸುತ್ತವೆ. ಇವುಗಳನ್ನ ನೆನಪಿನಲ್ಲಿಟ್ಕೊಳ್ಳೋದು ತುಂಬಾನೇ ಮುಖ್ಯ. ಯಾಕಂದ್ರೆ ಮುಂದೆ ನಾವು ಯಾವ ಆಂಟಿಬಯೋಟಿಕ್ ಕೊಡಬೇಕು ಅನ್ನೋ ನಿರ್ಧಾರ ನೇರವಾಗಿ ಇವುಗಳ ಮೇಲೆಯೇ ಅವಲಂಬಿತವಾಗಿರುತ್ತದೆ. ಸರಿ, ಈಗ ನಾವು ಕ್ಲಿನಿಕ್ನಲ್ಲಿ ರೋಗಿಯನ್ನ ಮೊದಲ ಬಾರಿ ನೋಡಿದಾಗ ಏನ್ ಮಾಡ್ಬೇಕು ಅನ್ನೋದರ ಕಡೆಗೆ ಹೋಗೋಣ. ಅಂದ್ರೆ ಸಮುದಾಯ ಮಟ್ಟದಲ್ಲಿ ನ್ಯುಮೋನಿಯಾದ ಪ್ರಮುಖ ಚಿಹ್ನೆಗಳನ್ನ ಹೇಗೆ ಗುರುತಿಸೋದು ಅಂತ ನೋಡೋಣ. ಇಲ್ಲಿ ಗಮನಿಸಬೇಕಾದ ಮೊದಲ ಮತ್ತು ಅತಿ ಮುಖ್ಯವಾದ ವಿಷಯ ಅಂದ್ರೆ ವಯಸ್ಸು. ಯಾಕಂದ್ರೆ ಚಿಕಿತ್ಸಾ ವಿಧಾನ ವಯಸ್ಸಿನ ಮೇಲೆ ಬದಲಾಗುತ್ತೆ. 59 ದಿನಗಳೊಳಗಿನ ಎಳೆಯ ಶಿಶುಗಳಲ್ಲಿ ನ್ಯುಮೋನಿಯಾ ಮತ್ತು ಸೆಪ್ಸಿಸ್ ನಡುವೆ ವ್ಯತ್ಯಾಸ ಕಂಡುಹಿಡಿಯೋದು ಕಷ್ಟ. ಅದಕ್ಕಾಗಿಯೇ ಅವರನ್ನ ಸಂಭವನೀಯ ಗಂಭೀರ ಬ್ಯಾಕ್ಟೀರಿಯಾದ ಸೋಂಕು ಅಥವಾ PSBIಗಾಗಿ ಮೌಲ್ಯಮಾಪನ ಮಾಡಲಾಗುತ್ತೆ. ಆದ್ರೆ ಅದಕ್ಕಿಂತ ದೊಡ್ಡ ಮಕ್ಕಳಲ್ಲಿ ವರ್ಗೀಕರಣ ಸ್ವಲ್ಪ ಹೆಚ್ಚು ಸ್ಪಷ್ಟವಾಗಿರುತ್ತೆ. ನೋಡಿ, ಮಗುವಿನಲ್ಲಿ ಬೇರೆ ಬೇರೆ ಲಕ್ಷಣಗಳು ಇರಬಹುದು. ಆದ್ರೆ ಈ ಮಾರ್ಗಸೂಚಿಗಳು ಹೇಳೋದು ಏನು ಅಂದ್ರೆ ನಾವು ಗಮನ ಕೊಡಬೇಕಾಗಿರೋದು ಕೇವಲ 2 ಪ್ರಮುಖ ಚಿಹ್ನೆಗಳ ಮೇಲೆ. ಇವುಗಳನ್ನ ಯಾವುದೇ ಉಪಕರಣವಿಲ್ಲದೆ ಬರಿಗಣ್ಣಿನಿಂದಲೇ ಗುರುತಿಸಬಹುದು. ಒಂದು ವೇಗದ ಉಸಿರಾಟ, ಇನ್ನೊಂದು ಎದೆಯ ಒಳಸೆಳೆತ. ಇವೇ ಸಮುದಾಯ ಮಟ್ಟದಲ್ಲಿ ರೋಗ ನಿರ್ಣಯದ ಆಧಾರ. ಈ ಟೇಬಲ್ ಮೇಲೆ ಹೆಚ್ಚು ಗಮನವಿರಲಿ. ಯಾಕಂದ್ರೆ ಈ ವಯಸ್ಸನ್ನಾಧರಿಸಿದ ಉಸಿರಾಟದ ದರದ ಕಟಾಫ್ಗಳು ಕ್ಲಿನಿಕಲ್ ನಿರ್ಧಾರ ತೆಗೆದುಕೊಳ್ಳಲು ತುಂಬಾನೇ ಮುಖ್ಯ. ಈ ಸಂಖ್ಯೆಗಳು ಸಮುದಾಯ ಮಟ್ಟದಲ್ಲಿ ರೋಗ ನಿರ್ಣಯದ ಆಧಾರ ಸ್ತಂಭಗಳು ಅಂತಾನೆ ಹೇಳ್ಬಹುದು. ಸರಿ, ಒಮ್ಮೆ ನಾವು ಚಿಹ್ನೆಗಳನ್ನ ಗಮನಿಸಿದ ಮೇಲೆ ಮುಂದಿನ ನಿರ್ಣಾಯಕ ಹೆಜ್ಜೆ ಅಂದ್ರೆ ಅನಾರೋಗ್ಯದ ತೀವ್ರತೆಯನ್ನ ವರ್ಗೀಕರಿಸೋದು. ಈ ವರ್ಗೀಕರಣವೇ ನಾವು ತಕ್ಷಣ ಯಾವ ಕ್ರಮ ತೆಗೆದುಕೊಳ್ಳಬೇಕು ಅನ್ನೋದನ್ನ ನಿರ್ಧರಿಸುತ್ತೆ. ಸಮುದಾಯ ಆರೋಗ್ಯ ಕಾರ್ಯಕರ್ತರಿಗಾಗಿ ಈ ಮಾರ್ಗಸೂಚಿಗಳು ಸ್ಪಷ್ಟವಾದ 5 ಹಂತದ ಪ್ರಕ್ರಿಯೆಯನ್ನು ವಿವರಿಸುತ್ತೆ. ಇದು ಮೌಲ್ಯಮಾಪನದಿಂದ ಹಿಡಿದು ಫಾಲೋಅಪ್ವರೆಗೂ ಒಂದು ವ್ಯವಸ್ಥಿತವಾದ ವಿಧಾನವನ್ನ ಖಚಿತಪಡಿಸುತ್ತೆ. ಈ ಟೇಬಲ್ 2 ರಿಂದ 59 ತಿಂಗಳ ಮಕ್ಕಳಿಗಾಗಿ ಇರೋ ವರ್ಗೀಕರಣ ಮತ್ತು ಚಿಕಿತ್ಸಾ ಯೋಜನೆಯ ಒಂದು ಅತ್ಯುತ್ತಮ ಸಾರಾಂಶ. ಆರೋಗ್ಯ ಕಾರ್ಯಕರ್ತರು ಹೇಗೆ ಸ್ಪಷ್ಟವಾಗಿ ನಿರ್ಧಾರ ತೆಗೆದುಕೊಳ್ಳಬಹುದು ಅನ್ನೋದನ್ನ ಇದು ಸರಳಗೊಳಿಸುತ್ತೆ ಅಲ್ವಾ? ಇನ್ನೊಂದು ವಿಷಯ, 2 ತಿಂಗಳೊಳಗಿನ ಎಳೆ ಶಿಶುಗಳಲ್ಲಿ ಇಲ್ಲಿ ಕೊಟ್ಟಿರೋ ಯಾವುದೇ ಒಂದು ಚಿಹ್ನೆ ಕಂಡ್ರೂ ಸಾಕು, ಅದನ್ನ ಸಂಭವನೀಯ ಗಂಭೀರ ಬ್ಯಾಕ್ಟೀರಿಯಾದ ಸೋಂಕು ಅಂತ ವರ್ಗೀಕರಿಸಿ ತಕ್ಷಣ ಆಸ್ಪತ್ರೆಗೆ ರೆಫರ್ ಮಾಡಲೇಬೇಕು. ಯಾಕಂದ್ರೆ ಇಲ್ಲಿ ಸಮಯ ತುಂಬಾನೇ ನಿರ್ಣಾಯಕ. ಸರಿ, ನಾವು ರೋಗದ ಮೌಲ್ಯಮಾಪನ ಮತ್ತು ವರ್ಗೀಕರಣವನ್ನ ಅರ್ಥ ಮಾಡ್ಕೊಂಡಿದ್ದೇವೆ. ಈಗ ನಮ್ಮ ಮುಂದಿನ ಹೆಜ್ಜೆ ಚಿಕಿತ್ಸೆ. ಹಾಗಾದ್ರೆ ಚಿಕಿತ್ಸಾ ವಿಧಾನಗಳು ನಮ್ಮ ವರ್ಗೀಕರಣದ ಮೇಲೆ ಹೇಗೆ ಆಧರಿಸಿವೆ ಅಂತ ನೋಡೋಣ. ಸಮುದಾಯ ಮಟ್ಟದಲ್ಲಿ ನಿರ್ವಹಿಸಬಹುದಾದ ಅಂದ್ರೆ ತೀವ್ರವಲ್ಲದ ನ್ಯುಮೋನಿಯಾ ಪ್ರಕರಣಗಳಿಗೆ ಡಿಸ್ಪರ್ಸಿಬಲ್ ಅಮಾಕ್ಸಿಸಿಲಿನ್ ಮೊದಲ ಆಯ್ಕೆಯ ಚಿಕಿತ್ಸೆ. ಈ ಟೇಬಲ್ ಮಗುವಿನ ತೂಕಕ್ಕೆ ತಕ್ಕಂತೆ ನಿಖರವಾದ ಡೋಸೇಜನ್ನ ಕೊಡುತ್ತೆ. ಇದು ಚಿಕಿತ್ಸೆಯ ಯಶಸ್ಸಿಗೆ ತುಂಬಾನೇ ಮುಖ್ಯ. ಮಾರ್ಗಸೂಚಿಗಳು ಕೆಮ್ಮು ಮತ್ತು ನೆಗಡಿಯ ಮನೆಯ ಆರೈಕೆಯ ಬಗ್ಗೆ ಒಂದು ಬಹಳ ಮುಖ್ಯವಾದ ಅಂಶವನ್ನ ಒತ್ತಿ ಹೇಳ್ತವೆ. ನಿರಂತರ ಆಹಾರ, ಅದರಲ್ಲೂ ವಿಶೇಷವಾಗಿ ಎದೆ ಹಾಲು ಮತ್ತು ದ್ರವಾಹಾರ ನೀಡುವುದನ್ನ ಮುಂದುವರಿಸಬೇಕು. ಆದ್ರೆ ಸಾಬೀತಾಗದ ಮನೆಮದ್ದುಗಳನ್ನ, ಅದರಲ್ಲೂ ಎಳೆಯ ಶಿಶುಗಳಲ್ಲಿ ಬಳಸಬಾರ್ದು ಅಂತ ಕಟ್ಟುನಿಟ್ಟಾಗಿ ಹೇಳ್ತವೆ. ಸಮುದಾಯ ಮಟ್ಟದಲ್ಲಿ ಗುರುತಿಸಿ ರೆಫರ್ ಮಾಡಲಾದ ತೀವ್ರ ಪ್ರಕರಣಗಳಿಗೆ ಆರೋಗ್ಯ ಕೇಂದ್ರ ಅಥವಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮತ್ತಷ್ಟು ವ್ಯವಸ್ಥಿತವಾಗಿರುತ್ತೆ. ಆ ಬಗ್ಗೆ ಈಗ ನೋಡೋಣ. ಆಸ್ಪತ್ರೆಯಲ್ಲಿ ತೀವ್ರ ನ್ಯುಮೋನಿಯಾದ ರೋಗನಿರ್ಣಯವನ್ನ ಈ ಜೀವಕ್ಕೆ ಅಪಾಯ ತರುವಂತಹ ಸ್ಥಿತಿಗಳಿಂದ ಖಚಿತಪಡಿಸಿಕೊಳ್ಳಲಾಗುತ್ತೆ. ಇಲ್ಲಿ ನಾವು ತಕ್ಷಣದ ಮತ್ತು ತೀವ್ರವಾದ ಚಿಕಿತ್ಸೆ ಅಗತ್ಯವಿರುವ ಪರಿಸ್ಥಿತಿಗಳನ್ನು ನೋಡ್ತಿದ್ದೇವೆ. ಈ ಫ್ಲೋಚಾರ್ಟ್ ಒಳರೋಗಿ ಚಿಕಿತ್ಸಾ ಕ್ರಮವನ್ನ ಅದ್ಭುತವಾಗಿ ವಿವರಿಸುತ್ತೆ.
ಇದರಲ್ಲಿ ಅತಿ ಮುಖ್ಯವಾದ ಅಂಶ ಅಂದ್ರೆ 48 ಗಂಟೆಗಳ ನಂತರದ ಮರುಮೌಲ್ಯಮಾಪನ. ಈ ಹಂತದಲ್ಲಿ ನಾವು ಕೊಟ್ಟ ಮೊದಲ ಆಂಟಿಬಯೋಟಿಕ್ ಚಿಕಿತ್ಸೆ ಕೆಲಸ ಮಾಡ್ತಿದ್ಯಾ ಅಥವಾ ಚಿಕಿತ್ಸೆಯನ್ನ ಬದಲಾಯಿಸಬೇಕಾ ಅಂತ ನಿರ್ಧರಿಸಲಾಗುತ್ತೆ. ತೀವ್ರ ನ್ಯುಮೋನಿಯಾದ ಚಿಕಿತ್ಸೆ ಸಾಮಾನ್ಯವಾಗಿ ಇಂಜೆಕ್ಷನ್ ಮೂಲಕ ಕೊಡುವ ಆಂಪಿಸಿಲಿನ್ ಮತ್ತು ಜೆಂಟಾಮೈಸಿನ್ನಿಂದ ಶುರುವಾಗುತ್ತೆ. ಒಂದು ವೇಳೆ ಮಗು 48 ಗಂಟೆಗಳಲ್ಲಿ ಚೇತರಿಸಿಕೊಳ್ಳದಿದ್ದರೆ ಆಗ 3ನೇ ತಲೆಮಾರಿನ ಸೆಫಲೋಸ್ಪೋರಿನಾದ ಸೆಫ್ಟ್ರಿಯಾಕ್ಸೋನ್ಗೆ ಬದಲಾಯಿಸಲು ಸ್ಪಷ್ಟವಾದ ಯೋಜನೆಯಿದೆ. ಒಂದು ವಿಷಯವನ್ನ ನಾವಿಲ್ಲಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ತೀವ್ರ ಪ್ರಕರಣಗಳನ್ನ ನಿಭಾಯಿಸುವಾಗ ಕೇವಲ ಆಂಟಿಬಯೋಟಿಕ್ಗಳಷ್ಟೇ ಸಾಲ್ದು. ಪೂರಕ ಆರೈಕೆ, ಅದರಲ್ಲೂ ಹೈಪಾಕ್ಸಿಯಾವನ್ನ ತಡೆಯಲು ನೀಡುವ ಆಮ್ಲಜನಕ ಚಿಕಿತ್ಸೆ ಮಗುವಿನ ಜೀವ ಉಳಿಸುವುದರಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತೆ. ನೋಡಿ, ಈ ಚಿಕಿತ್ಸಾ ವಿಧಾನಗಳನ್ನ ಅರ್ಥ ಮಾಡಿಕೊಳ್ಳೋದು ಮೊದಲ ಹೆಜ್ಜೆಯಷ್ಟೇ. ಆದರೆ ಆರೋಗ್ಯ ವ್ಯವಸ್ಥೆಯ ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಬ್ಬ ಆರೋಗ್ಯ ಕಾರ್ಯಕರ್ತನೂ ಇವುಗಳನ್ನ ಪರಿಣಾಮಕಾರಿಯಾಗಿ ಕಾರ್ಯಗತಗೊಳಿಸುವುದನ್ನ ಖಚಿತಪಡಿಸಿಕೊಳ್ಳುವುದೇ ನಮ್ಮ ಮುಂದಿರುವ ನಿಜವಾದ ಮತ್ತು ದೊಡ್ಡ ಸವಾಲು.